ಬಲಿಷ್ಠ ಭಾರತೀಯ ಕ್ರಿಕೆಟ್ ತಂಡ ಟಿ20 ವಿಶ್ವ ಚಾಂಪಿಯನ್ ಭಾರತ ತಂಡ ಹಿಂದೆಂದೂ ಕಾಣದ ದಿನವನ್ನ ನಿನ್ನೆ ಕಂಡಿತ್ತು. ಯಾಕಂದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ಐರ್ಲೆಂಡ್ ತಂಡ ಇದೇ ಮೊದಲ ಬಾರಿಗೆ ಭಾರತದ ವಿರುದ್ಧ ಸರಣಿ ಗೆಲುವಿನ ನಗೆ ಬೀರಿದ್ದು ಶ್ರೇಯಸ್ ಅಯ್ಯರ್ ಪಡೆಗೆ ತೀವ್ರ ಮುಖಭಂಗವಾಗಿದೆ. ಹೌದು, ಐರ್ಲೆಂಡ್ ವಿರುದ್ಧದ 2 ಟಿ20 ಪಂದ್ಯಗಳಲ್ಲಿ ಭಾರತ 2-2 ಪಂದ್ಯಗಳನ್ನ ಸೋಲುವ ಮೂಲಕ ಸರಣಿಯನ್ನ ಕೈಚೆಲ್ಲಿದೆ. ಪಂದ್ಯದ ಯಾವುದೇ ಹಂತದಲ್ಲೂ ಕೂಡ ಟೀಂ ಇಂಡಿಯಾ ಹೋರಾಟ ನೀಡುವ ಸೂಚನೆಯನ್ನೇ ಕೊಡಲಿಲ್ಲ. ಟಾಸ್ ಗೆದ್ದು ಬೌಲಿಂಗ್ ಮಾಡಿ 154 ರನ್ಗಳಿಗೆ ಆತಿಥೇಯ ತಂಡವನ್ನ ಭಾರತ ಕಟ್ಟಿಹಾಕುತ್ತೆ. ಆದರೆ ಭಾರತ ಬ್ಯಾಟಿಂಗ್ನಲ್ಲಿ ಕಳಪೆ ಪ್ರದರ್ಶನವನ್ನ ಮುಂದುವರಿಸುತ್ತೆ. ಯಾವೊಬ್ಬ ಆಟಗಾರನು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಿನ್ನೆ ಪ್ರದರ್ಶನವನ್ನ ನೀಡಲಿಲ್ಲ. ಹೌದು, ವಿಶ್ವದ ನಂಬರ್ 1 ಬ್ಯಾಟರ್ ಅಭಿಷೇಕ್ ಶರ್ಮಾ 2ನೇ ಟಿ20 ಪಂದ್ಯದಲ್ಲಿ ರನ್ ಕಲೆ ಹಾಕುವಲ್ಲಿ ವಿಫಲರಾಗ್ತಾರೆ, ಡಕ್ಔಟ್ ಆಗ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ ಕೂಡ ಡಕ್ಔಟ್ ಆಗ್ತಾರೆ. ಟೀಂ ಇಂಡಿಯಾ ಮೊದಲ ಓವರ್ನಲ್ಲಿ 2 ವಿಕೆಟ್ಗಳನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತೆ. ಮಿಡಲ್ ಆರ್ಡರ್ನಲ್ಲಿ ಸ್ಥಿರ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಭರವಸೆಯನ್ನು ಮೂಡಿಸಿದ್ದ ಇಶಾನ್ ಕಿಶನ್ 12 ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ. ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಫೇಲ್ ಆಗ್ತಾರೆ. ಟೀಂ ಇಂಡಿಯಾ ಆರಂಭಿಕ 2.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 19 ರನ್ ಸೇರಿಸಿ ಸಂಕಷ್ಟಕ್ಕೆ ಸಿಲುಕುತ್ತೆ. 4ನೇ ವಿಕೆಟ್ಗೆ ಅಕ್ಷರ್ ಪಟೇಲ್, ತಿಲಕ್ ವರ್ಮಾ ಜೋಡಿ 39 ರನ್ಗಳ ಜೊತೆ ಆಟ ಆಡುತ್ತೆ. ಇನ್ನು ಈ ಹಂತದಲ್ಲಿ 14 ರನ್ ಬಾರಿಸಿದ ಅಕ್ಷರ್ ಪಟೇಲ್ ಕೂಡ ಔಟ್ ಆಗ್ತಾರೆ. ಮತ್ತೊಂದೆಡೆ ಶಿವಮ್ ದುಬೆ ಕೂಡ 20 ರನ್ಗೆ ಸೀಮಿತವಾದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಭರವಸೆಯ ಬ್ಯಾಟರ್ ಆಗಿ ಹೊರಹೊಮ್ಮಿದ ತಿಲಕ್ ವರ್ಮಾ 46 ಎಸೆತಗಳಲ್ಲಿ 3 ಬೌಂಡ್ರಿ 1 ಸಿಕ್ಸರ್ ನೆರವಿನೊಂದಿಗೆ 55 ರನ್ ಬಾರಿಸಿ ಔಟ್ ಆದ್ರು. ಇನ್ನುಳಿದಂತೆ ಹರ್ಷಿತ್ ರಾಣಾ 10 ಎಸೆತಗಳಲ್ಲಿ 21 ರನ್ ಸಿಡಿಸಿ ಗೆಲುವಿನ ಭರವಸೆಯನ್ನ ಮೂಡಿಸಿದ್ದರಾದ್ರೂ ಕೊನೆಗೆ ಅವರು ಕೂಡ ವಿಕೆಟ್ ಒಪ್ಪಿಸಿದ್ರು. ಅಂತಿಮವಾಗಿ ಭಾರತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 153 ರನ್ ಕಲೆ ಹಾಕಿ 1 ರನ್ನಿಂದ ಸೋಲೊಪ್ಪಿಕೊಳ್ತು. ಇನ್ನು ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳನ್ನ ಸೋತಿರುವಂತಹ ಭಾರತ ಮುಂದೆ ಇಂಗ್ಲೆಂಡ್ ವಿರುದ್ಧ ಯಾವ ರೀತಿಯಾಗಿ ಪ್ರದರ್ಶನವನ್ನ ನೀಡುತ್ತೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿದೆ.